ಉಗ್ರ ಚಟುವಟಿಕೆಯಲ್ಲಿ ಒಂದೆರಡು ಸಾವಾಯಿತು ಅಂದರೆ NIA ಬರುತ್ತೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬರುತ್ತೆ. ಇಲ್ಲಿ 150 ಜನ ಬಾಂಬು, ಆಟಮ್ ಬಾಂಬು ಎಲ್ಲಕ್ಕಿಂತ ಹೆಚ್ಚಾಗಿ ಬೇರೆ ರೀತಿಯ ಸಾವಾಗಿದೆ ಅಂತ ಅಂದರೆ ನಾವು ಒಂದು ವಿಶೇಷವಾದಂಥ ತನಿಖಾ ದಳವನ್ನು ನೇಮಕ ಮಾಡಬೇಕಾಗುತ್ತೆ ಸರ್. ಹಾಗಾಗಿ ಕೇಂದ್ರ ಸರ್ಕಾರವೇ ಒಂದು ತನಿಖಾ ತಂಡವನ್ನು ರಚಿಸಲಿ. ಯಾಕೆ ಅಂತ ಹೇಳಿದ್ರೆ ಇದು ಭಾರಿ ಮುಖ್ಯ ಆಗುತ್ತೆ. ಯಾರೂ ಕೂಡ ಈ ಸಾವುಗಳನ್ನು ಮೌನವಾಗಿ ಸಹಿಸಲ್ಲ. ಒಂದೇ ಒಂದು ಹೆಣ, ಅನಾಥ ಹೆಣ, ಆ DNA ಇನ್ಯಾರ್ದೋ ವ್ಯಕ್ತಿಯ ಪೋಷಕನಿಗೆ ಸೇರಿದ ಈ ಹೆಣ ಅಂತ ಬಂದಾಗ ರಾಜ್ಯದಲ್ಲಿ ದಂಗೆ ಹೇಳುತ್ತೆ ಸರ್. ಭಾರಿ ಮುಖ್ಯವಾಗಿ ಆಲೋಚನೆಯಿಂದ, ವೈಜ್ಞಾನಿಕ ಹಿನ್ನೆಲೆಯಿಂದ ಘನ ಸರ್ಕಾರವು ಈಗಾಗಲೇ ಕೆಲವು ಹೆಜ್ಜೆಗಳಿಂದ ತಡವರಿಸಿರೋದ್ರಿಂದ ನಾನು ಘನ ಸರ್ಕಾರವನ್ನು ಈ ತಡವರಿಸಿ ಮುಂದುವರಿಯುತ್ತಾ ಇರೋದ್ರಿಂದ ಕೇಳ್ಕೊಳ್ಳೋದೇನು ಅಂತಂದರೆ ವಿಶೇಷ ತನಿಖಾ ದಳವನ್ನು ನೇಮಕ ಮಾಡಿ. ಇದು ಭಯೋತ್ಪಾದನೆಗಿಂತಲೂ ನೀಚವಾದದ್ದು. ಯಾರೋ 4 ಜನ ಕೊಂದೇಟಿಗೆ ಭಯೋತ್ಪಾದನೆ ಆಗೋಯ್ತು ಅಂತ ಹೇಳ್ತೇವೆ. ಇಲ್ಲಿ 150 ಹೆಣಗಳು ಅಂದರೆ ಸಾಮಾನ್ಯವ, ಹುಡುಗಾಟವ? ಅದರಿಂದ ಇದು ದೊಡ್ಡ ಭಯೋತ್ಪಾದಕ ಚಟುವಟಿಕೆ. ಅದರೊಟ್ಟಿಗೆ ಆರ್ಥಿಕ ಚಟುವಟಿಕೆಯೂ ಇರಬಹುದು. ಆರ್ಥಿಕ ಚಟುವಟಿಕೆ ಯಾರ್ದೋ ಹಣಕ್ಕೋಸ್ಕರನೂ ಕೊಂದಿರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು ED ಕೂಡ ಎಂಟ್ರಿ ಆಗಬೇಕು ಅಂತ. ಯಾಕೆ ಈ ಮಾತನ್ನು ಹೇಳ್ತಿದ್ದೀವಿ? EDನೂ ಕೂಡ ಎಂಟ್ರಿ ಆಗಬೇಕು ಅಂದರೆ 150 ಜನರ ಸಾವುಗಳೇನಿದೆ ಅದರಲ್ಲಿ ಎಷ್ಟೋ ಜನ ಕೋಟ್ಯಾಧಿಪತಿಗಳಿರ್ಬೋದಲ್ಲ, ಲಕ್ಷಾಧಿಪತಿಗಳಿರ್ಬೋದಲ್ಲ, ಮತ್ತಾರೋ ಇರ್ಬೋದಲ್ಲ. ಮತ್ತು ಅವರ ಮೇಲಿದ್ದ ಒಡವೆಗಳನ್ನು ಅಥವಾ ಅವರ ಮೇಲಿದ್ದ ವಸ್ತುಗಳನ್ನು, ಅವರ ಐಡೆಂಟಿಟಿಗಳನ್ನು ಎಲ್ಲೆಲ್ಲಿಟ್ಟಿದ್ದಾರೆ 150 ಜನರದ್ದು, ಅದು ಕೂಡ ಅಮೂಲ್ಯ ಆಗುತ್ತೆ, ಮುಖ್ಯ ಆಗುತ್ತೆ, ವಿಚಾರಬದ್ಧವಾಗುತ್ತೆ ಎಂದು ಆಲೋಚಿಸಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ಇದೊಂದು ಗಾಳಿಯಲ್ಲಿ ಬಂದ ಸುದ್ದಿ, ದಾಖಲಾದ ಸುದ್ದಿ, ಮತ್ತು ಹಾಗೆ ಕಣ್ಮರೆಯಾದ ಸುದ್ದಿ ಅನ್ನೋ ರೀತಿಯಲ್ಲಿ ಆಗಿಬಿಡುತ್ತೆ. ಅಲ್ಲಿ ನಮ್ಮ ಕಾನೂನು ಸುವ್ಯವಸ್ಥೆಯ ಜೊತೆಗೆ ಸಾರ್ವಜನಿಕರೆಲ್ಲ ನಾವಿದ್ದೇವೆ ಎನ್ನುವ ಸಂದೇಶವನ್ನು ಆ ವ್ಯಕ್ತಿಗೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಬಾ ನೀನು ಧೈರ್ಯವಾಗಿ, ಇಲ್ಲ ಎಂದರೆ ನೀನೇ ಅಲ್ಲೇ ಇರು, 0 FIR ಮಾಡಿಸು ಕಾನೂನು ಬದ್ಧತೆಯಿಂದ. ಇದನ್ನು ನಮ್ಮ ಘನ ವಕೀಲರು ಹೇಳಿರ್ತಾರೆ ಅನ್ಕೋತೇನೆ. ಮತ್ತು ಆ ರಾಜ್ಯದ ಸುವ್ಯವಸ್ಥೆಗೆ ಹೇಳಬೇಕು. ಈ ಥರದೊಂದು ಘನಘೋರವಾದಂಥ ಅಂಶವನ್ನು ಹೇಳ್ತಿದ್ದಾನೆ. ತನ್ನ ಪಾಪ ಪ್ರಜ್ಞೆಯನ್ನು ತೊಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆ ಕಾರಣದಿಂದ ಅವನಿಗೆ ರಕ್ಷಣೆ ಕೊಟ್ಟು ಅವನು ಅಪರಾಧದಲ್ಲಿ ತೊಡಗಿಸ್ಕೊಂಡಿದ್ದರೆ ಅದರಲ್ಲಿ ಎಕ್ಸ್ಕ್ಯೂಸ್ ಇಲ್ಲ ಅಂತ ಹೇಳ್ತಾ ಅವನಿಗೆ ರಕ್ಷಣೆಯ ವ್ಯವಸ್ಥೆಯನ್ನು ಕಲ್ಪಿಸಿ ಕರ್ಕೊಂಡು ಬರುವಂಥದ್ದು ಭಾರಿ ಮುಖ್ಯವಾಗುತ್ತೆ ಸರ್. ಇಲ್ಲ ಅಂದರೆ ಮತ್ತೆ ಇದೊಂದು ಸುದ್ದಿಯ ಮೂಲ ಆಗುತ್ತೆ. ಮತ್ತು ಯಾರೋ ಸುದ್ದಿಗೋಸ್ಕರ ಸುದ್ದಿಯನ್ನು ಹಬ್ಬಿಸಿದಾಗ ಆಗುತ್ತೆ. ಅದು ಆಗಬಾರ್ದು. ಅದು ವೇಗಾಗಿದೆ, ಲೆಟ್ರು ಕೂಡ ವೇಗಾಗಿದೆ. ಆ ರೀತಿಯಾಗಿ ಒಂಥರ ಗಾಳಿಯಲ್ಲಿ ಗುಂಡು ಹೊಡೆಯೋ ರೀತಿಯಲ್ಲಿ ಆಗಬಾರ್ದು. ಸ್ಪೆಸಿಫಿಕ್ ಆಗಿ ಇಂಥ ವ್ಯಕ್ತಿಗಳೇ, ಇಂಥವರೇ, ಇಂಥ ಸಂದರ್ಭದಲ್ಲಿ, ಇಂಥ ಸಮಯದಲ್ಲಿ, ಇಂಥ ದಿನದೊಂದು, ಇಂಥ ಇದರಲ್ಲಿ ಅಂತ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಅವರೆಲ್ಲೋ ಅಮೆರಿಕದಲ್ಲಿರೋದು, ಲಂಡನ್ನಲ್ಲಿರೋದು, ಅವ್ರಿಗೆ ಯಾವುದೋ ಸ್ಥಳದಲ್ಲಿ ಇಲ್ಲದೇ ಇರುವಂಥದ್ದಾಗಿರ್ಬೋದು, ಅವೆಲ್ಲ ಈಗ ದಾಖಲೆಗೆ ಸಿಗದೇ ಇರುವಂಥ ಅಂಶ ಆಗಿರ್ಬೋದು, 10 ವರ್ಷದ ಹಳೆಯದಾಗಿರ್ಬೋದು. ಈ ಎಲ್ಲವನ್ನು ಪುನರಾಲೋಚಿಸಿ ಯೋಚಿಸಿ ಮಾಡುವುದರೊಟ್ಟಿಗೆ ಒಬ್ಬ ಗೌರವಾನ್ವಿತ ನಿವೃತ್ತಿಗೊಂಡ ನ್ಯಾಯಾಧೀಶರು ಮತ್ತು ಸಿವಿಲ್ ಪೀಪಲ್ಸ್ ಅಂತ ನಾವೇನು ಕರಿತೀವಿ, ಸಾರ್ವಜನಿಕ ಅತ್ಯಂತ ದೃಢವಾದ ಪ್ರಾಮಾಣಿಕತೆಯ ಹೆಸರನ್ನು ಹೊಂದಿರುವಂಥ ವ್ಯಕ್ತಿಗಳನ್ನು ಒಳಗೊಂಡಂಥ ಸಮಿತಿಯನ್ನು ಮಾಡಿ ತನಿಖೆಗೆ ಆದೇಶಿಸಬೇಕು. ಇಲ್ಲಿ ಭಾರಿ ಮುಖ್ಯವಾಗಿ ಆಲೋಚನೆಯಿಂದ, ವಿವೇಚನೆಯಿಂದ ನಾವು ಯೋಚಿಸುವ ರೀತಿಯಲ್ಲಿ ಹೋಗೋದಾದರೆ, ನಾನೊಬ್ಬ ಕೆಳವರ್ಗದ ವ್ಯಕ್ತಿ, ಕೆಳಜಾತಿಯ ವ್ಯಕ್ತಿ ಅಂತ ಹೇಳಿದ್ದಾನೆ. ತನ್ನ ಪಾಪ ಪ್ರಜ್ಞೆಗೆ 150 ಹೆಣದ್ದೇನು ಹೇಳ್ತಾ ಇದ್ದಾನೆ, ಆ ಅಂಶಕ್ಕೆ ಈಗಾಗಲೇ SC/ST ಕಮಿಷನ್ ಭಾರತ ಸರ್ಕಾರದ್ದೇನಿದೆ ಅದು ಕೆಳಗಡೆ ಬಂದು ಬಿಡಬೇಕು. ಆ ವ್ಯಕ್ತಿಯ ಪರವಾಗಿ ನಾನಿಂದೇನೆ ಎನ್ನುವ ದೃಢ ಸಂದೇಶವನ್ನು ಅದು ಸ್ಪಷ್ಟವಾಗಿ ಸಾರಬೇಕು. ಅದೇ ರೀತಿಯಾಗಿ ಕರ್ನಾಟಕದ SC/ST ಕಮಿಷನ್ ಏನಿದೆ ಅದು ಈ ಕೂಡಲೇ ಜಾಗೃತಿಯಿಂದ ಅವನನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ, ಅವನ ಭಾವನೆಗಳನ್ನು ಗೌರವಿಸುವ ನಿಟ್ಟಿನಲ್ಲಿ ಈಗಾಗಲೇ ಕೈಗೊಳ್ಳಬೇಕು.
ಈಗ ಅವು ಕೈಗೊಳ್ಳಿಲ್ಲ ಅಂತ ಹೇಳಿದರೆ ಅವನ ವಿಚಾರಗಳನ್ನು ಈಗಾಗಲೇ ಹಬ್ಬುತ್ತಿರೋದ್ರಿಂದ ಯೂಟ್ಯೂಬಲ್ಲಿ ಈ ನನ್ನ ಮಾತು ಕೂಡ SC/ST ಕಮಿಷನ್ ಏನಿದೆ ಅದು ಸೀರಿಯಸ್ ಆಗಿ ಪರಿಗಣಿಸಿ ದಯಮಾಡಿ ತಾನೇ ಸುಮೋಟವನ್ನು ಮಾಡಿಕೊಂಡು ತನ್ನ ಜನದ ಪರವಾಗಿ ಧ್ವನಿ ಆಗಬೇಕು, ಕಿವಿ ಆಗಬೇಕು, ಕಣ್ಣಾಗಬೇಕು, ಹೃದಯ ಆಗಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ. ಆಗ ಮಾತ್ರ ಇದೊಂದು ಜಾಗೃತಿಯ ಮನಸ್ಸಿನಲ್ಲಿ ಅಥವಾ ಸಹಸ್ಪಂದನೆಯ ವಿಚಾರದಲ್ಲಿ SC/ST ಕಮಿಷನ್ ಕೆಲಸ ಮಾಡ್ತಿದೆ ಅಂತ ಭಾವಿಸ್ಬೋದು. ಯೂನಿಫಾರ್ಮ್ ಹಾಕೊಂಡು ಹುಡುಗಿಯೊಬ್ಬಳನ್ನ ಹೂತಾಕಿದ್ದೇನೆ ವಿತ್ ಐಡೆಂಟಿ ಕಾರ್ಡ್ ಅಂತ ಹೇಳಿದ ಮಾತಿದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಜಿಲ್ಲೆಯ CWC ಅಂತ ಹೇಳಿದರೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಇಮ್ಡಿಯೇಟ್ ಆಗಿ ಸುಮೋಟೋ ಮಾಡ್ಕೊಬೇಕು. ಅದೇ ರೀತಿಯಾಗಿ DCPO ಯಾವುದದು ಮಗು ನಮ್ಮ ಮಗು ಅಲ್ವಾ, ಯೂನಿಫಾರ್ಮ್ ಆಗಿರುವಂಥ ಮಗು, ಹಾಗಾದರೆ ಅದನ್ನು ಇಮ್ಡಿಯೇಟ್ ಆಗಿ ಮಕ್ಕಳ ಹಕ್ಕುಗಳ ಆಯೋಗ ಇದನ್ನ ಇಮ್ಡಿಯೇಟ್ ಆಗಿ ಗಮನಕ್ಕೆ ತಗೊಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ 150 ಕಣ್ರಿ ಹೇಳ್ತಾ ಇರೋ ಮಾತು, ಮಾನವ ಹಕ್ಕುಗಳ ಆಯೋಗ ಯಾಕೆ ಬಾಯಿ ಹೊಲ್ಕೊಂಡಿದೆ? ಅವನು ಹೇಳುವ ಮಾತು ಭೀಕರತೆಯನ್ನು ನಮ್ಮ ಎದೆಗೆ ಅಪ್ಪಳಿಸಿ ಪ್ರತಿಧ್ವನಿಸ್ತಾ ಇದೆ. ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಆಯೋಗ ಅದಕ್ಕೊಂದು ಜುಡಿಷರಿಯಾದಂಥ ಹಕ್ಕು ಬಾಧ್ಯತೆಗಳಿವೆ. ಅದ್ಯಾಕೆ ಮೌನವಾಗಿ ಬಾಯಿ ಹೊಲ್ಕೊಂಡಿದೆ? ಯಾಕೆ ಇನ್ನೂ ಮಾತಾಡ್ತಾ ಇಲ್ಲ? ಸುಮೋಟೋ ಮಾಡ್ಕೋಬೇಕು. ಈಗ ನಮ್ಮ ಡೈಲಾಗ್ ಪಾಸ್ ಆಗ್ತಾ ಇದೆ ಅಂತಂದ್ರೆ ಡೈಲಾಗ್ ರೀತಿ ಅಲ್ಲ, ಒಂದು ವಿಚಾರವಾಗಿ ಅದು ಈಗಾಗಲೇ ಸುಮೋಟೋ ಮಾಡ್ಕೊಬೇಕು. ಮತ್ತು ಮಕ್ಕಳ ಹಕ್ಕುಗಳ ಆಯೋಗ, ಮಹಿಳಾ ಹಕ್ಕುಗಳ ಆಯೋಗ ಮತ್ತು ಯೂನಿಫಾರ್ಮಿಂದ ಆಗಿರುವ ಶಿಕ್ಷಣ ಇಲಾಖೆ, ಹಾಗಾದರೆ ಅವನು ಊತಾಕಿದ ಸಂದರ್ಭದಲ್ಲಿ OOC ಅಂತ ಹೇಳಿದರೆ ಶಾಲೆಯಿಂದ ಹೊರಗುಳಿದ ಮಗು ಮಾಹಿತಿಯನ್ನು 8 ದಿವಸಕ್ಕೊಮ್ಮೆ ಕೊಡಲೇಬೇಕಿತ್ತಲ್ಲ CWC ಮುಂದೆ. ಶಾಲೆಗೆ ಹೊರಗುಳಿದ ಮಗು ಯಾವ ಶಾಲೆಯಿಂದ ಹೊರಗುಳಿದ ಮಗು ಇದು ಅಂತ ಹೇಳಿ ಚೆಕ್ ಮಾಡಬೇಕು. DCPO ಕೆಲಸ ಇದೆ, SJPU ಜೂನಿಯರ್ ಪೊಲೀಸ್ ಅವರಿಗೆ ಕೆಲಸ ಇದೆ. ಈಗ ಮೌನ ವಹಿಸಕ್ಕಾಗಲ್ಲ. ನಮ್ಮಲ್ಲಿ ಒಂದೇ ಮಗು ಆಗಲಿ ಸರ್, ಅದು ಒಂದೇ ಮಗು ಆಗಲಿ, ಯೂನಿಫಾರ್ಮಿಂದ ಮಣ್ಣಲ್ಲಿ ಮಣ್ಣಾಗಿದೆ ಅಂತ ಹೇಳಿದ ಕೂಡಲೇ ಆ ಯೂನಿಫಾರ್ಮ್ ಮಗು 2016ರಲ್ಲಿ ಯಾವ ಮಗು ಮರೆಯಾಗಿದೆ, ಕಣ್ಮರೆಯಾಗಿದೆ, ಪತ್ತೆ ಆಗದೆ ಇರುವಂಥ ಮಗು ಯಾವುದು ಆ ಜಿಲ್ಲೆಯಲ್ಲಿದೆ, ಇದನ್ನು ಆಲೋಚಿಸಬೇಕಾದವರು ಅಲ್ಲಿ DCPO. ಇದೊಂದು ಕರಡು ಕತ್ತರಿಸಿ ಹೋಗುವ ಮಾತುಗಳು. ತುಂಬ ದುಃಖನೂ ಆಗುತ್ತೆ, ಅವಮಾನವೂ ಆಗುತ್ತೆ, ವಿಚಾರವೂ ಆಗುತ್ತೆ. ನಮ್ಮ ಸರ್ಕಾರಗಳ ಫೇಲ್ಯೂರ್ ಅಲ್ಲ. ಅಲ್ಲೆಲ್ಲೋ ಒಂದು ಬಾಂಬ್ ಹಾಕನಂತೆ, ಇಲ್ಲೆಲ್ಲೋ ನಕ್ಸಲೈಟ್ ಓಡಾಡ್ತಾ ಇದ್ದಾನಂತೆ, ಇಲ್ಲೆಲ್ಲೋ ಕಮ್ಯುನಿಸ್ಟರು ಪ್ರೊಟೆಸ್ಟ್ ಮಾಡ್ತಾರಂತೆ, ಅಲ್ಲೆಲ್ಲೋ ಕಾಂಗ್ರೆಸ್ ಅವರು ಬಾವುಟ ಹಾರಿಸ್ತಿದ್ದಾರಂತೆ, ಇಲ್ಲೆಲ್ಲೋ BJPಯವರು ತಕದಿಮಿ ಅಂತ ಏನೋ ಹೆಚ್ಚು ಕಮ್ಮಿ ಮಾಡ್ತಿದ್ದಾರಂತೆ. ಆ ಇಂಟೆಲಿಜೆನ್ಸಿ 150 ಕೊಲೆಗಳಾದಾಗ ಇಂಟೆಲಿಜೆನ್ಸಿ ವರದಿಗಳು ಏನಾಗ್ತಾ ಇದೆ, ಪೊಲೀಸ್ ಕಾನೂನು ಸುವ್ಯವಸ್ಥೆ ಇಲಾಖೆ ಏನು ಹೇಳ್ತಾ ಇದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಅಟರ್ಲಿ ಫೇಲ್ಯೂರ್. ಎಲ್ಲರೂ ಕೂಡ ಅಲ್ಲಿಯ ಸಾರ್ವಜನಿಕರು ಏನು ಮಾಡ್ತಾಯಿದ್ರು, ಅಲ್ಲಿಯ ಎಲೆಕ್ಟೆಡ್ ಬಾಡಿ ಏನು ಮಾಡ್ತಾಯಿತ್ತು, ಅಲ್ಲಿಯ ಗ್ರಾಮ ಪಂಚಾಯಿತಿ ಏನು ಮಾಡ್ತಿತ್ತು, ಅಲ್ಲಿ DCPO ಏನು ಮಾಡ್ತಿದ್ರು, ಅಲ್ಲಿಯ CWC ಏನು ಮಾಡ್ತಿದ್ರು, ಅಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಿತ್ತು, ಆ ಮಗುಗೆ ಬಂದಿರ್ಬೋದಾದಂತಹ ಸ್ಕಾಲರ್ಶಿಪ್ ಏನಾಗ್ತಾಯಿತ್ತು, ಮತ್ತು ಆ ಮಗು ಎಲ್ಲಿಗೂ ಓದಲಿಕ್ಕೆ ಹೋಗ್ತಾ ಇತ್ತು, ಇವೆಲ್ಲವೂ ದಾಖಲೆಗಳಿಲ್ಲದೆ ಸೋರು ಹೋಗುವಂಥ ಪ್ರಕ್ರಿಯೆ ಇದೆಯಲ್ಲ, ಇದೊಂದು ಅನಾಹುತ. ಎಲ್ಲಿ ಸರ್ಕಾರಗಳ ಫೇಲ್ಯೂರ್ಸ್, ಇಂಟೆಲಿಜೆನ್ಸಿಯ ಫೇಲ್ಯೂರ್ಸ್, ಎಲ್ಲಿ ಪೊಲೀಸ್ ವ್ಯವಸ್ಥೆ ಫೇಲ್ಯೂರ್ಸ್, ಎಲ್ಲಿ ಜನರು ಕಣ್ಕಟ್ಕೊಳ್ಳುವ ರೀತಿಯಲ್ಲಿ ಫೇಲ್ಯೂರ್ಸ್. ಏನು ಇಷ್ಟೊಂದು ಕೊಲೆ ಮಾಡಿ ಜಯಿಸಿಕೊಳ್ಳುವ ಹಕ್ಕುದಾರಿಕೆ ಇರುತ್ತೆ ಜನರಿಗೆ. ನಮ್ಮ ಭ್ರಮೆಗಳಿವು. ಎಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟೆಲ್ಲ ಫೇಲ್ಯೂರ್ಗಳನ್ನು ನಾವು ಮುಂದಿಟ್ಕೊಂಡು ಇನ್ನಾದರೂ ಮಾನವ ಹಕ್ಕುಗಳ ಆಯೋಗ ಬಾಯಿ ಹೊಲ್ಕೊಳ್ಳದೆ ಈ ಅರ್ಜಿಯ ಮೇಲೆ ಆ್ಯಕ್ಟ್ ಮಾಡಿ. ಮತ್ತು ಅವನು ಗೋಗರಿತಿದ್ದಾನೆ, ನನಗೆ ರಕ್ಷಣೆ ಕೊಡಿ ಅಂತ ಇಷ್ಟೊತ್ತಿಗೆ ಮಾತಾಡಬೇಕಿತ್ತು ಮಾನವ ಹಕ್ಕುಗಳ ಆಯೋಗ. ನಾವಿದ್ದೀವಿ, ಎದುರಬೇಡ ಬಾಯಿಲಿ ಅಂತ. ಮಾನವ ಹಕ್ಕುಗಳ ಆಯೋಗ ಏನು ಬಾಯಿ ಹೊಲ್ಕೊಂಡು ಯಾಕೆ ಕೂತಿದೆ? SC/ST ಕಮಿಷನ್ ಅವನು ಹೇಳ್ತಾ ಇದ್ದಾನೆ ಕೆಳವರ್ಗದಿಂದ ಬಂದಂಥ ವ್ಯಕ್ತಿ ಅಂತ. SC/ST ಕಮಿಷನ್ ಏನು ಮಾಡ್ತಿದ್ದೀರಪ್ಪ, ಏನು ಮಾಡ್ತಿದ್ದೀರಾ? ಒಬ್ಬ ದುರ್ಬಲನೊಬ್ಬ ಅಸಹಾಯಕನಾಗಿ ತನ್ನ ಪಾಪ ಪ್ರಜ್ಞೆಯಿಂದ ನರಳುತ್ತಿದ್ದಾಗ ಆ ಪಾಪ ಪ್ರಜ್ಞೆಯಿಂದ ಆಚೆಗೆ ಎಳುತ್ತಿರುವಂಥ ಕಗ್ಗತ್ತಲ ಕಾಡೊಳಗಡೆ ಬಿದ್ದಂಥ ವ್ಯಕ್ತಿಯ ಭುಜಗಳನ್ನು ಹಿಡಿದ ಮೇಲೆತ್ತಬೇಕಾದಂಥ SC/ST ಕಮಿಷನ್ ಏನು ಮಾಡ್ತಿದೆ? ಮಕ್ಕಳ ಹಕ್ಕುಗಳ ಆಯೋಗ ಏನು ಮಾಡ್ತಿದೆ?
ಇಷ್ಟೊಂದು ಮಕ್ಕಳುಗಳು ಕಾಣೆ ಆಗ್ತಿದ್ದಾರೆ ಅಂತ ಪ್ರತಿ ಸಾರಿನೂ ನಾವೇ ವರದಿಯನ್ನು ಕಳಿಸ್ತಾ ಇದ್ದೇವೆ. ಅವರೆಲ್ಲ ಚಪ್ಪರಿಸ್ಲಿಕ್ಕಿಲ್ಲ ಸರ್, ಚಪ್ಪರಿಸ್ಲಿಕ್ಕಿಲ್ಲ. ದುಃಖಕ್ಕೆ ಅನುಸಂಧಾನ ಮಾಡಲಿಕ್ಕಿರುವಂಥದ್ದು ಯಾವುದು ಮಾನವ ಹಕ್ಕುಗಳ ಆಗಿರ್ಬೋದು, ಮಕ್ಕಳ ಹಕ್ಕುಗಳ ಆಗಿರ್ಬೋದು, ಅಥವಾ ಶಿಕ್ಷಣ ಇಲಾಖೆ ಏನು ಮಾಡ್ತಿದೆ, ತನ್ನ ಸುತ್ತಲಿನ ಮಕ್ಕಳು ಕಣ್ಮರೆ ಆಗಿರುವ ದಾಖಲೆಗಳನ್ನು ಯಾಕೆ ಎತ್ತಿಟ್ಟಿಲ್ಲ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಹಾಗಾಗಿ ಎಲ್ಲರೂ ಬಾಯೊಲ್ಕೊಂಡು ಸುಮ್ಮನಿರೋಕ್ಕೆ ಸಾಧ್ಯ ಇಲ್ಲ. ಈ ಕ್ಷಣವೇ ಅವರೆಲ್ಲರೂ ಕೂಡ ಕಣ್ಣು ತೆರೆದು ನೋಡುವಾಗಿರಬೇಕು. ಇಲ್ಲ ಅಂತ ಹೇಳಿದರೆ ನಮ್ಮನ್ನು ನಾವೇ ವಂಚಿಸ್ಕೊಂಡಾಗತ್ತೆ. ತನಿಖಾ ಸಮಿತಿಗೆ ನನ್ನನ್ನೇ ಮಾಡಬೇಕು ಸರ್, ನಿಮಗೆ ಅಪಾಸ್ಯ ಅಂತ ಅನ್ನಿಸ್ಬೋದು. ತನಿಖಾ ಸಮಿತಿಗೆ ನಮ್ಮನ್ನೇ ಮಾಡಬೇಕು, ಸಾರ್ವಜನಿಕ ವ್ಯಕ್ತಿಯಾಗಿ ಮತ್ತು ಹೋರಾಟವನ್ನು ಸೃಷ್ಟಿಸಿದ ವ್ಯಕ್ತಿಯಾಗಿ ತಿಳುವಳಿಕೆಯಿಂದ ಪ್ರತಿಯೊಂದನ್ನು ಯಾವುದೇ ರೀತಿಯಾದಂಥ ಪೂರ್ವಭಾವನೆಗಳಿಲ್ಲದೆ ತನಿಖೆ ಮಾಡಬೇಕು. ಯಾಕೆ ಅಂತ ಹೇಳಿದರೆ ಸಾರ್ವಜನಿಕನೊಬ್ಬನಿಗೆ ಅಧಿಕಾರ ಕೊಡಬೇಕು. ಇದುವರೆಗೂ ಮಾತಾಡಲಿಲ್ವಲ್ಲ. ಮಕ್ಕಳ ಹಕ್ಕುಗಳ ಆಯೋಗ ಮಾತಾಡಲಿಲ್ಲ, ಮಾನವ ಹಕ್ಕುಗಳ ಆಯೋಗ ಮಾತಾಡಲಿಲ್ಲ, SC/ST ಕಮಿಷನ್ ಮಾತಾಡಲಿಲ್ಲ, ಮಹಿಳಾ ಆಯೋಗ ಮಾತಾಡಲಿಲ್ಲ. ಅಂದಾಗ ಸಾರ್ವಜನಿಕ ವ್ಯಕ್ತಿ ಒಬ್ಬನಿಗೆ ಅಧಿಕಾರ ಕೊಡಬೇಕು, ಪಾರದರ್ಶಕವಾಗಿರುವವನಿಗೆ ಮತ್ತು ಕಾನೂನುಬದ್ಧವಾಗಿರುವವನಿಗೆ, ಮಹಿಳಾ ಆಯೋಗದಲ್ಲಿ ಮಹಿಳಾ ಪರವಾದ ಧ್ವನಿ ಎತ್ತುವವರಿಗೆ ಅಥವಾ ಮಕ್ಕಳ ಪರವಾದಂಥ ತುಡಿತಾ ಇರುವವರಿಗೆ ಅಧಿಕಾರ. NIA ಅಲ್ಲ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಲ್ಲ, ರಿಸರ್ಚ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಲ್ಲ, ಮತ್ತಾವುದೇ ಏಜೆನ್ಸಿಗಳಲ್ಲ. ಅವೆಲ್ಲವೂ ಫೇಲ್ಯೂರ್ ಆಗಿರೋದ್ರಿಂದ ಜನಸಾಮಾನ್ಯನಿಗೆ ಅಧಿಕಾರ ಕೊಟ್ಟು ತನಿಖಾ ಇರ್ಬೋದು, ತನಿಖೆ ಹಂಗಿರ್ಬೇಕು ಹಿಂಗಿರ್ಬೇಕು, ಟೆಕ್ನಿಕಲ್ ಆಗಿ ಇದಿರಬೇಕು ಅದಿರಬೇಕು, ಆ ಅಂಶಗಳನ್ನ ಇಟ್ಕೊಂಡು ಒಂದು ಸಮಿತಿಯನ್ನು ಮಾಡಿ ರಾಜ್ಯ ಸರ್ಕಾರ ಹೊಸ ಹೆಜ್ಜೆ ಇಡಬೇಕು. ನನ್ನ ಜನರಿಗೆ ಹೊಸ ಭರವಸೆ, ಒಂದು ನ್ಯಾಯದ ಭರವಸೆ, ನ್ಯಾಯ ಸಿಗುತ್ತೆ ಅನ್ನುವ ಭರವಸೆ, ಮತ್ತು ಮಣ್ಣಲ್ಲಿ ಮಣ್ಣಾದವರಿಗೆ ಉತ್ತರದಾಯಿತ್ವವಾಗಿ ಸರ್ಕಾರ ನಿಲ್ಲಬೇಕು. ಆಗ ನೋಡಿ ಈ ಸರ್ಕಾರದ ಮಾರುಕಟ್ಟೆಯ ಮೌಲ್ಯ ಮೇಲೋಗುತ್ತೆ, ಜನಮಾರುಕಟ್ಟೆಯ ಮೌಲ್ಯ ಮೇಲೋಗುತ್ತೆ. ಇಲ್ಲ ಅಂತ ಹೇಳಿದರೆ ಬರೀ ಭರವಸೆಯ ಅಪಪ್ರಚಾರ ಅಷ್ಟೇ ಅಂತ ತೀರ್ಮಾನಕ್ಕೆ ಜನ ಬರ್ತಾರೆ. ಈಗಲಾದರೂ ಸಿದ್ದರಾಮಯ್ಯನವರು ಮಾತಾಡಿ ಆಗ್ಲಪ್ಪ, ಅವ್ನು ತಪ್ಪಿಲ್ಲ, ಆಯಿತು, ನಾವು ಪೂಜ್ಯ ತನದಿಂದ ನೋಡ್ತಿದ್ದೀವಿ, ಮತ್ತಾರನ್ನು ನೋಡ್ತಾ ಇದ್ದೀವಿ, ಮಗದೊಬ್ಬನ್ನು ನೋಡ್ತಾ ಇದ್ದೀವಿ, ಅದು ಬೇರೆ ಪ್ರಶ್ನೆ. ಯಾರು ಈ ಅಪರಾಧಕ್ಕೆ ಮೂಲ ಪುರುಷ ಅಂತನ್ನುವಂಥದ್ದನ್ನ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ನೋಡಲಿ. ಅಥವಾ ಮಾನವ ಹಕ್ಕುಗಳ ಆಯೋಗ, ಮಹಿಳಾ ಆಯೋಗ, ಅಥವಾ ಮಕ್ಕಳ ಆಯೋಗ, ಅಥವಾ ಜನಸಾಮಾನ್ಯರ ನಾಗರಿಕರ ಹಕ್ಕುಗಳ ಆಯೋಗ, ಈ ಥರದ್ದು ಎಲ್ಲರನ್ನೂ ಸೇರಿಸಿ ಒಬ್ಬೊಬ್ಬರನ್ನ ತನಿಖೆಯನ್ನು ಕೈಗೊಳ್ಳಲಿ ಸರ್. ಆಗ ನೋಡಿ ಜನಸಾಮಾನ್ಯರ ಧ್ವನಿ ಪ್ರತಿಧ್ವನಿ ಆಗತ್ತೆ, ಜನರ ಮೌಲ್ಯವೂ ವೃದ್ಧಿಸುತ್ತೆ, ಪ್ರಭುತ್ವದ ಬಗ್ಗೆ ನಂಬಿಕೆ ಬರುತ್ತೆ, ಮೌಲ್ಯದ ಬಗ್ಗೆ ನಂಬಿಕೆ ಬರುತ್ತೆ, ಜನ ಕನಸುಗಳೊಟ್ಟಿಗೆ ಮೇಲೆ ಇರ್ತಾರೆ. ಇಷ್ಟ ಹೇಳಿಕ್ಕೆ ಇಷ್ಟ.